ಸ್ವಾತಿ ಪ್ರಿಯಾಗೆ ಕಾಲ್ ಮಾಡ್ತಾರೆ, ಪ್ರಿಯಾ ಎಲ್ಲಿದ್ಯಾ ಅಂತ. ಪ್ರಿಯಾ ಹೇಳ್ತಾರೆ, ನಾನು ಮೈಸೂರಲ್ಲಿದ್ದೀನಿ ಅಂತ. ಫ್ಯಾನ್ಸ್ ವಿಕ್ಕಿ ಜೊತೆ ರಿಲೇಟಿವ್ ಮನೆಗೆ ಕಾರ್ಡ್ ಕೊಡಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೂ ಇಬ್ರು ಫೋನಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರು. ಕ್ಯಾಶುವಲ್ ಆಗಿ ಅಂತೂ ಅಲ್ಲ, ಸೀರಿಯಸ್ ಆಗಿ. ಅಪ್ರಾಕ್ಸಿಮೇಟ್ಲಿ 15 ನಿಮಿಷ ಮಾತಾಡಿರ್ತಾರೆ. ಏನೋ ಪ್ರಾಬ್ಲಮ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಪ್ರಿಯಾ ಹೇಳ್ತಾರೆ, ಶೂ ರ್ಯಾಕಲ್ಲಿ ಸ್ಪೇರ್ ಕೀ ಇದೆ, ಒಳಗಡೆ ಹೋಗಿ ರೆಸ್ಟ್ ಮಾಡು ಅಂತ. ನಾ ಇನ್ನೊಂದು 4 hours ಬ್ಯಾಂಗ್ಳೂರ್ಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಪ್ರಿಯಾ ಕಾಲ್ ಕಟ್ ಮಾಡೋಕ್ಕಿಂತ ಮುಂಚೆ ಸ್ವಾತಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ನಾ ಬರೋವರೆಗೂ ಏನು ಡಿಸಿಷನ್ ತಗೊಂಬೇಡ ಅಂತ. ಸ್ವಾತಿ ಅಗ್ರಿನೂ ಮಾಡ್ತಾರೆ. ಕೀ ತಗೊಂಡು ಮನೆಯೊಳಗೆ ಹೋಗಿ ರೆಸ್ಟ್ ಮಾಡ್ತಾರೆ. ಎವ್ರಿಥಿಂಗ್ ವಾಸ್ ನಾರ್ಮಲ್, ಏನೂ ಅನ್ಯೂಶುವಲ್ ಇಲ್ಲ, ಏನು ಸಸ್ಪಿಷಿಯಸ್ಸೂ ಇಲ್ಲ, ಅಟ್ಲೀಸ್ಟ್ ಸರ್ಫೇಸ್ ಲೆವೆಲಲ್ಲಿ. ಆದ್ರೆ ಪ್ರಿಯಾ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಮುಂಚೆನೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ಬಿಡ್ತಾರೆ. ಬಿಕಾಸ್ ಅವರಿಗೆ ಸ್ವಾತಿ ಹತ್ರ ಮಾತಾಡುವಾಗ ದಿರ್ ಇಸ್ ಸಮಥಿಂಗ್ ಸೀರಿಯಸ್ ಅಂತ ಅನ್ಸಿರುತ್ತೆ. 4 hour ಅಂತ ಹೇಳಿದವರು ಜಸ್ಟ್ 2.5 ಗಂಟೆಲೆ ಬಂದ್ಬಿಟ್ಟಿರ್ತಾರೆ. ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಭಯಾನಕವಾದ ಒಂದು ದೃಶ್ಯ ನೋಡಿ ಶಾಕ್ ಆಗ್ತಾರೆ. ಸ್ವಾತಿ ಫ್ಲೋರ್ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ.